ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನೀವೀಗ ನೋಡ್ತಾ ಇರೋದು ನಾನು ಹಾಗಲಕಾಯಿ ಕೊಚ್ಚುತ್ತಾ ಇದ್ದೇನೆ. ಇದರದೊಂದು ಪಲ್ಯ ಮಾಡ್ತೇನೆ. ಕುಂದಾಪುರ ಭಾಷೆಯಲ್ಲಿ ಹಾಗಲಕಾಯಿ ತಾಳು ಅಂತ ಹೇಳ್ತೇವೆ. ಅದನ್ನು ಮಾಡ್ತಾ ಇದ್ದೇನೆ. ಇದು ಈ ಹಾಗಲಕಾಯಿ ತಾಳು ಉಂಟಲ್ಲ, ನಾನು ಮಾಡೋ ಥರ ಮಾಡಿದರೆ ಈ ಹಾಗಲಕಾಯಿ ತಿನ್ನದವರು ತಿಂತಾರೆ, ಅಷ್ಟು ಒಳ್ಳೆದಾಗ್ತದೆ ಅದು. ಅದಕ್ಕೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಅರ್ಧ ಕೆಜಿ ಹಾಗಲಕಾಯಿ ತಗೊಂಡಿದ್ದೇನೆ. ಅದನ್ನು ಸಣ್ಣ ಕೊಚ್ಚಿ ಕಲ್ಲುಪ್ಪು ಹಾಕಿ ಕಲಸಿ ಇಟ್ಕೊಳ್ತೇನೆ. ಒಂದು ಅರ್ಧ ಗಂಟೆ ಆದರೂ ಹಾಗೆ ಇಟ್ಟಿರಬೇಕು. ಇಲ್ಲಿ ಈಗ ಮಸಾಲೆಗೆ ಒಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದಾಗ್ತದೆ. ಆಮೇಲೆ ಇದು 2 ಚಮಚದಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ, ಒಂದು ಚಮಚದಷ್ಟು ಮೆಣಸಿನಕಾಳು. ಇದನ್ನೆಲ್ಲ ಈಗ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಚಂದ ಮಾಡಿ. ಒಂದು 2 ಡ್ರಾಪಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದೀಗ ಆಯಿತು ಹುರಿದು. ಈಗ ಇದು ತಣಿಲಿಕ್ಕೆ ಬಿಡ್ತೇನೆ. ಅಷ್ಟರವರೆಗೆ ನಾನಿಲ್ಲಿ ಇದು ಸ್ವಲ್ಪ ಹುಳಿಯನ್ನು ನೆನೆಸಿಡ್ತೇನೆ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ನೀರಲ್ಲಿ ನೆನೆಸಿಟ್ಕೊಳ್ತೇನೆ. ಇದೀಗ ಹುರಿದ ಮಸಾಲೆ ತಣಿತು. ಇದಕ್ಕೊಂಚೂರು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು 3 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಈ ಮಸಾಲೆಯನ್ನೆಲ್ಲ ಈಗ ಹುಡಿ ಮಾಡ್ಕೊಂಡು ಬರ್ತೇನೆ, ಡ್ರೈ ಹುಡಿ ಮಾಡಿಕೊಂಡು ಬರ್ತೇನೆ. ಈಗ ಇದು ಆಯಿತು ನೋಡಿ. ಇಷ್ಟು ಸಣ್ಣ ಆದರೆ ಸಾಕದು, ತುಂಬ ನೈಸು ಸಹ ಬೇಡ. ಇಲ್ಲೀಗ ಒಂದು ಸಣ್ಣ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಆ ಪ್ಲೇಟಲ್ಲಿ ಇಟ್ಟಿದ್ದೇನೆ ನೋಡಿ. ಈಗ ಇದನ್ನು ಒಗ್ಗರಣೆ ಕೊಡೋದು. ಬಾಣಲೆ ಬಿಸಿಗಿಟ್ಕೊಂಡಿದ್ದೇನೆ. ಇಟ್ಕೊಂಡದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ, ಒಂದು 8-10 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಈಗ ಇದಕ್ಕೆ ಒಂದು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತೇನೆ. ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಅಡ್ಡಿಲ್ಲ. ಒಂದು 2 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ. ಅದು ಒಳ್ಳೆ ಫ್ಲೇವರ್ ಕೊಡ್ತದೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ತಾ ಬರುವಾಗ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು, ಒಳ್ಳೆಯದಾಗ್ತದೆ. ಹಾಕ್ಕೊಂಡು ಅದು ಸರಿ ಫ್ರೈ ಆದ ಕೂಡಲೇ ನಾವೀಗ ಹಾಗಲಕಾಯಿ ಇತ್ತಲ್ಲ, ಅದನ್ನು ನೆನೆಸಿಟ್ಟಿತ್ತಲ್ಲ ಉಪ್ಪಲ್ಲಿ, ಅದನ್ನು ಹಿಂಡಿ ಅದರದ್ದು ನೀರು ತೆಗೆದು ಹಾಕ್ಕೊಳ್ಬೇಕು. ಇದಕ್ಕೆ ನೋಡಿ ಎಷ್ಟು ನೀರು ಬಿಡ್ತಾ ಉಂಟು. ಉಪ್ಪು ಹಾಕಿ ನಾನು ಕಲಸಿಟ್ಟದ್ದು. ಇದರಲ್ಲಿ ಈಗ ಕೈ ಹೋಗುತ್ತದೆ ಹಾಗಲಕಾಯಿದು. ಇದೀಗ ಆ ಎಣ್ಣೆಯಲ್ಲೇ ಬಾಡಬೇಕು ಹಾಗಲಕಾಯಿ. ಅದಕ್ಕೆ ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡದ್ದು, ನೀರು ಹಾಕಲಿಕ್ಕಿಲ್ಲ. ಇದರಲ್ಲೇ ಇರೋದು, ಅಂದರೆ ಹಾಗಲಕಾಯಿ ಕೈ ಬರುವುದಿಲ್ಲ ನಿಮಗೆ. ಈಗ ಒಂಚೂರು ಅದ ಸೌಟಲ್ಲೆಲ್ಲ ಮಕ್ಕಿ ಆಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ. ಹಾಗೆ ಅದು ಬೇಯುವವರೆಗೆ ಇಲ್ಲಿ ಒಂದು 1/4 kg ಬೆಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈಗ ಮುಚ್ಚಳ ತೆಗೆದು ಹಾಗಲಕಾಯಿ ಇನ್ನೊಂದು ಸ್ವಲ್ಪ ಮಗ್ಚಿ ಪುನಃ ಅದು ಬೇಯಲಿಕ್ಕೆ ಇಡ್ತೇನೆ. ಅಷ್ಟರವರೆಗೆ ಇದು ಬೆಲ್ಲ ರೆಡಿ ಆಗ್ತದಲ್ಲ. ಬೆಲ್ಲ ತೆಗೆದಿಟ್ಕೊಂಡೆ. ಈಗ ಇಲ್ಲಿ ಹುಳಿ ನೀರು ನೆನೆಸಿಟ್ಕೊಂಡಿದ್ದೇನಲ್ಲ, ಇದನ್ನೀಗ ಹಾಗಲಕಾಯಿಗೆ ಹಾಕ್ಕೊಳ್ತೇನೆ. ಅದೊಂಚೂರು ಮಚ್ಚಿ ಅದರೊಟ್ಟಿಗೆ ಈಗ ಬೆಲ್ಲ, ನಾವು ಎಷ್ಟು ಒಂದು 1/4 kg ಬೆಲ್ಲ ತಗೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅದು ನಾವು ಹಾಗಲಕಾಯಿಗೆ ಫಸ್ಟಿಗೆ ಹಾಕಿರುತ್ತಲ್ಲ ಅದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ. ಅದನ್ನು ಸರಿ ಬೆಲ್ಲ ಉಪ್ಪು ಹುಳಿ ಕರೆಕ್ಟ್ ಹಾಗಲಕಾಯಿಗೆ ಹಿಡಿಯುವ ಹಾಗೆ ಕರೆಕ್ಟ್ ಮಗ್ಚ್ಕೊಳ್ಳಿ. ಇದು ಸ್ವಲ್ಪ ಬೆಲ್ಲ ಕಡಿಮೆ ಆಯ್ತಂತ ಅನಿಸಿ ಪುನಃ ಹಾಕಿದೆ. ಅಂದರೆ ಅದೇ ಟೋಟಲಿ 1/4 kg ಬೆಲ್ಲ ಬೇಕು. ಅದೆಲ್ಲ ಹಾಕಿದ ಮೇಲೆ
ಅದು ಯಾವ ಥರ ಕಲರ್ ಬಂತು ನೋಡಿ. ಅದರದ್ದು ಹಾಗಲಕಾಯಿಗೆಲ್ಲ ಅದು ಕರೆಕ್ಟ್ ಹಿಡ್ಕೊಂಡಿರ್ತದೆ. ಈಗ ಅದರದ್ದು ಟೇಸ್ಟ್ ನೋಡಿ, ಎಂತ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಆಮೇಲೆ ಇದಕ್ಕೆ ನಾನೀಗ ಹುಡಿ ಮಾಡಿಟ್ಕೊಂಡ ಮಸಾಲೆ ಉಂಟಲ್ಲ, ಅದನ್ನು ಪೂರ್ತಿ ಇದಕ್ಕೆ ಹಾಕ್ಕೊಳ್ತೇನೆ. ಮಸಾಲೆ ಹಾಕಿದ ಮೇಲೆ ಒಂದು ಸಲ ಕರೆಕ್ಟಾಗಿ ಎಲ್ಲ ಮಗ್ಚ್ಕೊಳ್ಳಿ. ಮಗ್ಚಿ ಆದ ಮೇಲೆ ಈಗ ನಾನು ಇಲ್ಲಿ ಕಾಯಿ ತುರಿದಿಟ್ಕೊಂಡಿದ್ದೇನಲ್ಲ, ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಮಾತ್ರ ರುಬ್ಬಬಾರ್ದು, ಕಾಯಿಯನ್ನು ರುಬ್ಬಿ ಹಾಕಬಾರ್ದು. ಕಾಯಿ ನಾವು ತುರಿದಿಟ್ಕೊಂಡಿರ್ತೇವಲ್ಲ, ಅದನ್ನು ಹಾಗೆ ಹಾಕ್ಕೊಳ್ಬೇಕು. ತುರಿವಾಗಲೇ ಸ್ವಲ್ಪ ಸಣ್ಣಕ್ಕೆ ತುರಿಬೇಕು, ಅದನ್ನು ಹಾಕ್ಕೊಳ್ಬೇಕಾಯ್ತಾ. ಉದ್ದಿನಬೇಳೆ ಆ್ಯಕ್ಚುಲಿ ಮೊದಲು ಹಾಕ್ತಿರ್ಲಿಲ್ಲ ನಾನು. ಒಂದ್ಸಲ ಕಂಡ್ಲೂರಲ್ಲಿ ಅವರದ್ದು ಎಂಥದ್ದು ಹರಿಯಾಣ ಇದಕ್ಕೆ ಎಂಥದ್ದು ತಿನ್ಲಿಕ್ಕೆ ಹೋಗಿದ್ದೆಪ್ಪ. ಅಷ್ಟೊತ್ತಿಗೆ ಅವರು ಹಾಗಲಕಾಯಿ ಪಲ್ಯ ಮಾಡಿದ್ದೀವಿ. ಅದರಲ್ಲಿ ಅವರು ಉದ್ದಿನಬೇಳೆ ಹಾಕಿದ್ರು, ಒಳ್ಳೆ ಇತ್ತು. ಅದ್ರ ಮೇಲೆ ನಾನು ಅದು ಹಾಕ್ಬೋದು, ಒಗ್ಗರಣೆ ಇತ್ತು. ಈಗ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇನ್ನು ಊಟಕ್ಕೆ ರೆಡಿ ಮಾಡೋದು. ಅನ್ನ, ಚಪಾತಿ ಎಲ್ಲ ರೆಡಿ ಆಗ್ತಾ ಉಂಟು. ಹಾಗಲಕಾಯಿ ಪಲ್ಯ, ಅವರಿಗೂ ಅಷ್ಟು ಅಂದರೆ ಹಾಗಲಕಾಯಿ ಪಲ್ಯ ಇಷ್ಟ ಇರಲಿಲ್ಲ, ಈಗ ತಿಂತರು. ಅಲ್ಲ, ನಾನೇನು ಅವ್ರಿಗೆ ಜಬರ್ದಸ್ತ್ ಮಾಡೋದೇನು, ಅವರೇ ಅಡ್ಡಿಲ್ಲ ಅಂತ ತಿಂತರು. ಅಂದರೆ ಕೆಲವರು ಸ್ವಲ್ಪ ಕೈ ಮಾಡ್ತಾರಲ್ಲ, ನಮ್ಮದು ಸ್ವೀಟ್ ಇರುತ್ತಲ್ಲ, ಹಂಗಾಗಿ ಇಷ್ಟ ಆಗ್ತವ್ರಿ. ಇದು ಹಾಗಲಕಾಯಿ, ಹಾಂ ಸರಿ ಆಯಿತಾ. ಇವರು ಮೊದಲು ಹಾಗಲಕಾಯಿ ಪಲ್ಯ ತಿಂತೇ ಇರಲಿಲ್ಲ, ಈಗ ತಿಂತರು ನೋಡಿ. ಈ ಥರ ಮಾಡಿದರೆ ತಿಂತಾರೆ. ಇವನು ಅಷ್ಟೇ, ಹಾಗಲಕಾಯಿ ಇಷ್ಟ ಅಲ್ಲ ಆರು ತಿಂತಾನೆ. ಅದೆಂತ ಹಾಗಲಕಾಯಿ ನಿಂಗೆ ಹಾಗಲಕಾಯಿ ಹತ್ತಿಲ್ಲಲ್ಲ. ಹಾಂ, ಇವರಿಗೂ ಆಗೋದಿಲ್ಲ, ಆದರೆ ಹಾಂ ಇವ್ರು ತಿಂತ್ರೀಗ. ಅದು ಅದೇ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ತೀನಲ್ಲ, ಹಾಗಾಗಿ ತಿನ್ಲಿಕ್ಕೆ ಆಗುತ್ತೆ. ಹಾಂ, ಅದೇ ಅದೇ ಅದು ಉಪ್ಪು ಹಾಕಿ ಕೈ ತೆಗಿತೇವಲ್ಲ, ಹಾಗಾಗಿ ತಿನ್ಲಿಕ್ಕೆ ಆಗುತ್ತದೆ. ನೀವೇ ನೋಡಿದ್ರಿ ಅಲ್ಲ, ಅವ್ರು ತಿನ್ನದವರು ಎಲ್ಲ ತಿಂತಾ ಇದ್ರು ಹಾಗಲಕಾಯಿ. ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಬಾಯ್, ಸಿ ಯು.